ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಾಟ ಶುರುವಾಗಿದೆ. ಅನಾಮಿಕ ಗುರುತಿಸಿದ ಮೊದಲ ಜಾಗದಲ್ಲಿ ಏನಂದ್ರೆ ಏನೂ ಸಿಕ್ಕಿಲ್ಲ. ಹೀಗಾಗಿ ನಾಳೆಯ ಕಾರ್ಯಾಚರಣೆ ಮೇಲೆ ಎಲ್ಲರ ದೃಷ್ಟಿ ನೆಟ್ಟಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟ ಜಾಗಗಳಷ್ಟು ದೂರುದಾರ ತೋರಿಸಿರುವ ಜಾಗಗಳಲ್ಲಿ ಅಡಗಿದೆಯೇ ಶವರಹಸ್ಯ. 15-20 ವರ್ಷಗಳ ಹಿಂದೆ ಹೂತಿಟ್ಟಿದ್ದ ಶವಗಳ ಅವಶೇಷಗಳು ಈಗಲೂ ಧರ್ಮಸ್ಥಳದ ಮಣ್ಣಲ್ಲೇ ಇದೆಯಾ? ಇಂಥ ನೂರಾರು ಪ್ರಶ್ನೆಗಳಿಗೆ ಉತ್ತರ ಹುಡುಕಾಡುತ್ತಿದೆ ಎಸ್ಐಟಿ ಟೀಮ್. ನಾನೇ ನೂರಾರು ಶವಗಳನ್ನ ಹೂತು ಹಾಕಿದ್ದೀನಿ ಅಂದಿದ್ದ ಮುಸುಕುಧಾರಿಯನ್ನ ನಿನ್ನೆಯಷ್ಟೇ ನೇತ್ರಾವತಿ ನದಿಯ ಸ್ನಾನಘಟ್ಟದ ಬಳಿಗೆ ಕರೆತಂದಿದ್ರು. ಒಟ್ಟು 13 ಕಡೆ 13 ಶವಗಳನ್ನ ಹೂತಿದ್ದೀನಿ ಅಂತ ಅನಾಮಿಕ ಮುಸುಕುಧಾರಿ ತೋರಿಸಿದ್ದ. ಆ ಜಾಗಗಳನ್ನೆಲ್ಲ ಮಾರ್ಕ್ ಮಾಡಿ ರಾತ್ರಿಯಿಡೀ ಶಸ್ತ್ರಾಸ್ತ್ರಗಳ ಜೊತೆ ನಕ್ಸಲ್ ನಿಗ್ರಹ ಪಡೆಯನ್ನು ಭದ್ರತೆಗೆ ಹಾಕಿದ್ರು. ಇವತ್ತು ಅದೇ ಜಾಗದಲ್ಲಿ ಅಸ್ಥಿಪಂಜರಗಳಿಗಾಗಿ, ಕಳೇಬರಗಳು, ಸಾಕ್ಷಿಗಳಿಗಾಗಿ ಸಮಾಧಿ ಅಗೆಯುವ ಕೆಲಸ ಶುರುವಾಯಿತು. ಬೆಳಿಗ್ಗೆ 8 ಗಂಟೆ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣದಲ್ಲಿ ಮಣ್ಣು ಅಗೆಯೋಕೆ ಕೆಲಸಗಾರರನ್ನ ಕಳಿಸೋಕೆ ಎಸ್ಐಟಿ ಮನವಿ ಮಾಡಿತ್ತು. ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಗ್ರಾಮ ಪಂಚಾಯತ್ನವರು 12 ಜನರನ್ನ ರೆಡಿ ಮಾಡಿದ್ದರು. ಸಮಾಧಿ ಮಾಡಿದ್ದ ಜಾಗ ಅಗೆಯಲು ಕೆಲಸಗಾರರು ಬಂದ್ರು. ಕಂದಾಯ ಇಲಾಖೆ ಅಧಿಕಾರಿಗಳೇ ಬರಲಿಲ್ಲ. ಕಾದು ಸುಸ್ತಾದ ಎಸ್ಐಟಿ ಅಧಿಕಾರಿಗಳು ಸರಿಸುಮಾರು 9:30 ವೇಳೆಗೆ ಕಂದಾಯ ಇಲಾಖೆಯವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಬೆಳಿಗ್ಗೆ 11 ಗಂಟೆ ಧರ್ಮಸ್ಥಳದ ನೇತ್ರಾವತಿ ನದಿ ಭಾಗದ ಕಾಡಿನಲ್ಲಿ ಅವಶೇಷಗಳನ್ನ ಹುಡುಕಲು ಟೀಮ್ ರೆಡಿಯಾಯಿತು. ಸಮಾಧಿ ಅಗೆಯಲು ಸಿದ್ಧರಾಗಿದ್ದ 12 ಗುತ್ತಿಗೆ ಕಾರ್ಮಿಕರನ್ನ ಮೊದಲು ಧರ್ಮಸ್ಥಳ ಠಾಣೆಗೆ ಕರ್ಕೊಂಡು ಬಂದ್ರು. ಗುಂಡಿ ಅಗೆಯೋದು ಹೇಗೆ, ಅವಶೇಷಗಳು ಸಿಕ್ಕಿದ್ರೆ ಏನು ಮಾಡಬೇಕು, ಪ್ರಕರಣ ಎಷ್ಟು ಗಂಭೀರವಾಗಿದೆ, ಗುಂಡಿ ಅಗೆಯೋ ವಿಷಯವನ್ನ ಯಾಕೆ ಹೇಗೆ ಗೌಪ್ಯವಾಗಿ ಇಡಬೇಕಂತ ತಿಳಿಸಿ ಹೇಳಿದ್ರು. ಬೆಳಿಗ್ಗೆ 11:40 ಬೆಳಿಗ್ಗೆ 11 ಗಂಟೆ 40 ನಿಮಿಷಕ್ಕೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಅನಾಮಿಕನನ್ನ ಭದ್ರತೆಯಲ್ಲಿ ಕರ್ಕೊಂಡು ಹೊರಟ್ರು. 11 ಗಂಟೆ 50 ನಿಮಿಷಕ್ಕೆ ಸರಿಯಾಗಿ ನಿನ್ನೆ ಎಲ್ಲೆಲ್ಲಿ ಶವ ಹೂತಿದ್ದೆ ಅಂತ ಪಾಯಿಂಟ್ ಮಾಡಿಸಿದ್ನೋ ಅದೇ ಜಾಗಕ್ಕೆ ಅನಾಮಿಕನನ್ನ ಕರ್ಕೊಂಡು ಬಂದ್ರು. ನಿನ್ನೆಯ ರೀತಿಯಲ್ಲೇ ಇವತ್ತು ಅನಾಮಿಕನಿಗೆ ಮುಸುಕು ಹಾಕಿಸಿದ್ರು ಪೊಲೀಸರು. ಅನಾಮಿಕನ ಜೊತೆಗೆ ಭದ್ರತಾ ಸಿಬ್ಬಂದಿ, ಎಫ್ಎಸ್ಎಲ್ ಅಧಿಕಾರಿಗಳು, ಸೋಕೋ ಪಡೆ, ಗರುಡ ಭದ್ರತಾ ಪಡೆ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ರು. ಬೆಳಿಗ್ಗೆ 11:50 ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಪಾಯಿಂಟ್ ನಂಬರ್ 1ನಲ್ಲಿ ಉತ್ಖನನದ ಕೆಲಸ ಶುರುವಾಯಿತು. ಕಳೇಬರಗಳು ಸಿಕ್ಕಿದ್ರೆ ಅದನ್ನ ಸಂಗ್ರಹಿಸಿಕೊಳ್ಳಲು ಬಟ್ಟೆಗಳು, ಪ್ಲಾಸ್ಟಿಕ್ ಕವರ್ಗಳನ್ನೂ ತಂದ್ರು. ಕೊನೆಗೆ ಗುರುತು ಮಾಡಿದ್ದ ಕಾಡಿನ ಮಧ್ಯಭಾಗದಲ್ಲಿ ಸಮಾಧಿ ಮಾಡಿದ್ದು ಇಲ್ಲೇ ಅಂತ ಅನಾಮಿಕ ತೋರಿಸಿದ ಜಾಗದಲ್ಲಿ ಗುಂಡಿ ಅಗೆಯೋ ಕೆಲಸ ಶುರು ಮಾಡಿದ್ರು. 6 ಅಡಿ ಉದ್ದ 6 ಅಡಿ ಅಗಲದ ಗುಂಡಿ ತೆಗೆಯಲು ಎಸ್ಐಟಿ ಅಧಿಕಾರಿಗಳು, ಎಫ್ಎಸ್ಎಲ್ ಅಧಿಕಾರಿಗಳು ಸೂಚಿಸಿದ್ರು. ಕೆಲಸಗಾರರು ಗುಂಡಿ ತೆಗೆಯಲು ಉತ್ಖನನ ಶುರು ಮಾಡುತ್ತಿದ್ದಂತೆ ಮಳೆ ಆರಂಭವಾಯಿತು. ಕೊನೆಗೆ ಛತ್ರಿಗಳನ್ನು ಹಿಡಿದು ಮಣ್ಣು ಅಗೆಯೋ ಕೆಲಸವನ್ನೂ ಶುರು ಮಾಡಿದ್ರು. 3 ಅಡಿ ಅಗಲ 3 ಅಡಿ ಉದ್ದದಷ್ಟು ಗುಂಡಿ ಅಗೆದಾಗ ಸಮಸ್ಯೆ ಶುರುವಾಯಿತು. ಒಂದು ಕಡೆ ಮಳೆ, ಇನ್ನೊಂದು ಕಡೆ ಭೂಮಿಯಿಂದ ಉಕ್ಕಿ ಬರ್ತಿದ್ದ ನೀರಿನಿಂದ ಸಮಸ್ಯೆ ಶುರುವಾಯಿತು. 3 ಅಡಿ ಗುಂಡಿ ತೆಗೆಯಲು ಹೆಚ್ಚು ಕಮ್ಮಿ 90 ನಿಮಿಷಕ್ಕೂ ಜಾಸ್ತಿ ಟೈಮ್ ಹಿಡಿಯಿತು. ಮಧ್ಯಾಹ್ನ 1:25 3 ಅಡಿಯಷ್ಟು ಗುಂಡಿ ತೆಗೆದ್ರೂ ಒಂದು ಸಣ್ಣ ಸಾಕ್ಷಿನೂ ಸಿಗಲಿಲ್ಲ. ಎಫ್ಎಸ್ಎಲ್ ಟೀಮ್ಗೂ ಯಾವ ಕುರುಹುಗಳೂ ಪತ್ತೆಯಾಗಲಿಲ್ಲ. ಆಗ ಎಸ್ಐಟಿ ಹಿರಿಯ ಅಧಿಕಾರಿಗಳು ಮುಸುಕುಧಾರಿ ಅನಾಮಿಕನಿಗೆ ಸಾಲು ಸಾಲು ಪ್ರಶ್ನೆ ಹಾಕಿದ್ರು. ಶವವನ್ನ ಇದೇ ಜಾಗದಲ್ಲಿ ಹೂತಿದ್ದು ನಿಜಾನ? ಇಲ್ಲೇ ಹೂತಿದ್ರೆ ಎಷ್ಟು ಅಡಿ ಆಳ ತೆಗೆದು ಹೂತಿದ್ದೆ? ಇನ್ನೂ ಎಷ್ಟು ಅಡಿವರೆಗೂ ಗುಂಡಿ ತೋಡಬೇಕು ಹೇಳುವಂತ ಅನಾಮಿಕನಿಗೆ ಅನುಚೇತ್ ಪ್ರಶ್ನೆ ಹಾಕಿದ್ರು. 5-6 ಅಡಿ ಗುಂಡಿ ತೆಗೆದು ಶವವನ್ನ ಹೂತಿದ್ದ ನೆನಪಿದೆ, ಹೀಗಾಗಿ ಇನ್ನೂ 3-4 ಅಡಿ ತೆಗೆಸಿ ಎಂದಿದ್ದ ಅನಾಮಿಕ. ಇದೇ ಮಾಹಿತಿ ಅಧಿಕಾರಿಗಳಿಂದ ಡಿಐಜಿ ಎಂಎನ್ ಅನುಚೇತ್ ಅವರಿಗೆ ದೊರಕಿದೆ. ಮಧ್ಯಾಹ್ನ 1:50 ಫೋನ್ ಕಾಲ್ ಬರ್ತಿದ್ದಂತೆ ನೇತ್ರಾವತಿ ಸ್ನಾನಘಟ್ಟದ ಉತ್ಖನನ ಜಾಗಕ್ಕೆ ಡಿಐಜಿ ಎಂಎನ್ ಅನುಚೇತ್ ಬಂದ್ರು. ಪಾಯಿಂಟ್ ನಂಬರ್ 1ರಲ್ಲಿ ನಡೆಯುತ್ತಿದ್ದ ಸಮಾಧಿ ಅಗೆಯೋ ಜಾಗಕ್ಕೆ ಬಂದ್ರು. ಕಳೇಬರ ಸಿಕ್ಕಿದ್ಯಾ ಇಲ್ವಾ, ಏನಾದ್ರೂ ಸಾಕ್ಷಿ ಸಿಕ್ತಾ ಇಲ್ವಾ ಅಂತ ಎಸ್ಪಿ ಜಿತೇಂದ್ರ ಅವರಿಂದ ಮಾಹಿತಿ ಪಡೆದ್ರು. ಹೆಚ್ಚು ಕಮ್ಮಿ 10-15 ನಿಮಿಷ ಎಫ್ಎಸ್ಎಲ್ ಟೀಮ್, ವೈದ್ಯರ ತಂಡ ಮತ್ತು ಸೋಕೋ ಟೀಮ್ ಜೊತೆ ಚರ್ಚೆ ಮಾಡಿದ್ರು. ಮಧ್ಯಾಹ್ನ 2:20 ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರಿಗೆ ಅನುಚೇತ್ ಎಲ್ಲಾ ವರದಿಯನ್ನ ಫೋನ್ ಮೂಲಕವೇ ಕೊಟ್ಟರು. ಆಮೇಲೆ ಪ್ರಣವ್ ಮೊಹಂತಿ ಅವರಿಂದ ಗೋ ಅಹೆಡ್ ಅಂತ ಆದೇಶ ಬಂತು. ಆಮೇಲೆ ಡಿಐಜಿ ಅನುಚೇತ್ ಅವರೇ ಘಟನಾ ಸ್ಥಳದಲ್ಲಿ ಆ ಕಡೆ ಈ ಕಡೆ ಓಡಾಡಿದ್ರು. ಕ್ರೈಮ್ ಸೀನ್ಗಳನ್ನ ಮನಸ್ಸಲ್ಲೇ ರೀಕ್ರಿಯೇಟ್ ಮಾಡಿದ್ರು. ಒಬ್ಬ ವ್ಯಕ್ತಿ ಒಂದು ಶವವನ್ನ ಕಾಡಿನ ಮಧ್ಯೆ ದಾರಿಯೇ ಇಲ್ಲದ ಕಾಡಿನೊಳಗೆ ಹೇಗೆ ತಂದ, ಹೇಗೆ ಹೂತಿರಬಹುದು ಅನ್ನೋ ಕ್ರೈಮ್ ಸೀನ್ ರೀಕ್ರಿಯೇಟ್ ಮಾಡಿದ್ರು. ಮಧ್ಯಾಹ್ನ 2:40 ಡಿಐಜಿ ಎಂಎನ್ ಅನುಚೇತ್ ಎಲ್ಲ ಆಯಾಮಗಳಲ್ಲೂ ಸಮಾಧಿ ಸ್ಥಳಗಳಲ್ಲಿ ಸಾಕ್ಷಿಗಳನ್ನು ಸಂಗ್ರಹಿಸುವುದು ಹೇಗೆ ಅಂತ ಆಲೋಚನೆ ಮಾಡಿದ್ರು. ನಂತರ ಅನಾಮಿಕನನ್ನು ಪ್ರಶ್ನೆ ಮಾಡಿದ್ರು.
ಇದೇ ಜಾಗದಲ್ಲಿ ಶವ ಹೂತಿದ್ದೀನಿ ಅಂತ ಹೇಳುತ್ತಿದ್ದೀರಾ, ಎಲ್ಲಿ ಸರಿಯಾಗಿ ಹೇಳಿ ಅಂತ ಅನಾಮಿಕನನ್ನ ಡಿಐಜಿ ಪ್ರಶ್ನಿಸಿದ್ರು. ಇಲ್ಲಿವರೆಗೂ 4 ಅಡಿಯಷ್ಟು ಸುತ್ತಳತೆ ಅಗೆಯಲಾಗಿದೆ, ಯಾವ ಕುರುಹುಗಳೂ ಸಿಕ್ಕಿಲ್ಲ, ಮತ್ತೆ ಯೋಚಿಸಿ ಹೇಳಿ ಅಂತ ಮುಸುಕುಧಾರಿಗೆ ಕೇಳಿದ್ರು. ಆಗ ಮಾಸ್ಕ್ ಮ್ಯಾನ್, ಇದೇ ಜಾಗದಲ್ಲೇ ಶವ ಹೂತಿದ್ದು ನನಗೆ ಚೆನ್ನಾಗಿ ನೆನಪಿದೆ, ಮಳೆ ನೀರು ನದಿ ನೀರಿನಿಂದ ಮಣ್ಣು ಶೇಖರಣೆ ಆಗಿದೆ ಅನ್ಸುತ್ತೆ, ಕನಿಷ್ಠ 8 ರಿಂದ 10 ಅಡಿ ಆಳವನ್ನ ಇದೇ ಜಾಗದಲ್ಲಿ ಅಗೆದು ನೋಡಿ, ಜೆಸಿಬಿಯಿಂದ ಅಗೆಸಿ ಸಾಕ್ಷಿ ಸಿಗುತ್ತೆ ಅಂತ ಅನುಚೇತ್ ಅವರಿಗೆ ಸಲಹೆ ಕೊಟ್ಟ. ಮಧ್ಯಾಹ್ನ 3:10 ಎಸ್ಐಟಿ ತಂಡದವರ ಪ್ರತಿಯೊಂದು ಪ್ರಶ್ನೆಗೂ ದೂರುದಾರ ವ್ಯಕ್ತಿ ತಾನು ಶವ ಹೂತಿರೋದು ಇಲ್ಲೇ ಹುಡುಕಿ ಅಂತ ಹಠ ಹಿಡಿದ. ಕೊನೆಗೆ ಡಿಐಜಿ ಅನುಚೇತ ಅಧಿಕಾರಿಗಳನ್ನೆಲ್ಲ ಸ್ಥಳದಿಂದ ಹೊರಗೆ ಕಳಿಸಿದ್ರು. ಆದಷ್ಟು ಬೇಗ ಜೆಸಿಬಿಯನ್ನು ತರಲು ಸೂಚಿಸಿದ್ರು. ಅನುಚೇತ್ ಹೇಳಿದ 10 ನಿಮಿಷಕ್ಕೆ ಸ್ಥಳಕ್ಕೆ ಜೆಸಿಬಿನೂ ಬಂತು. ಭದ್ರತೆಗೆ ಸಿಬ್ಬಂದಿಯನ್ನ ಬಿಟ್ಟು ಎಲ್ಲರಿಗೂ ಊಟಕ್ಕೆ ಬ್ರೇಕ್ ನೀಡಲಾಗಿತ್ತು. ಮಧ್ಯಾಹ್ನ 4 ಪಾಯಿಂಟ್ ನಂಬರ್ 1 ಬಳಿ ಜೆಸಿಬಿ ಬಂತು. ಅದೇ ವೇಳೆಗೆ ಡಿಐಜಿ ಅನುಚೇತ್, ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗಿಸ್ ನೇತೃತ್ವದ ತಂಡವೂ ಅಲ್ಲೇ ಇತ್ತು. ಅಧಿಕಾರಿಗಳ ಸಮ್ಮುಖದಲ್ಲೇ ಉತ್ಖನನ ಕಾರ್ಯ ನಡೆಯಿತು. ಸಂಜೆ 5:30 ಹೊತ್ತಿಗೆ ಫಸ್ಟ್ ಪಾಯಿಂಟ್ನಲ್ಲಿ ಕಳೇಬರ ಪತ್ತೆ ಹಚ್ಚಲು ಶ್ವಾನದಳ ಆಗಮಿಸಿತು. ಶ್ವಾನದಳದಿಂದ ಪರಿಶೀಲನೆಯೂ ನಡೆಯಿತು. ಜೆಸಿಬಿ, ಶ್ವಾನದಳ ಎಲ್ಲದರ ಶೋಧನೆಯಲ್ಲೂ ಪಾಯಿಂಟ್ ನಂಬರ್ 1ರಲ್ಲಿ ಏನೇನೂ ಸಿಕ್ಕಿಲ್ಲ. ಸಂಜೆ 5:50 ಪಾಯಿಂಟ್ ನಂಬರ್ 1ರಲ್ಲಿ 15 ಅಡಿ ಅಗಲ 8 ಅಡಿ ಆಳ ತೆಗೆಯಲಾಯಿತು. ಯಾವುದೇ ಕಳೇಬರ ಅಥವಾ ಏನೂ ಸಿಗದ ಕಾರಣಕ್ಕೆ ಎಸ್ಐಟಿ ಅಧಿಕಾರಿಗಳು ಉತ್ಖನನ ಕಾರ್ಯ ನಿಲ್ಲಿಸಿದ್ರು. ಸಂಜೆ 6:15 ಕಡೆಗೆ ಸಂಜೆ 6:15ರವರೆಗೂ ಪಾಯಿಂಟ್ ನಂಬರ್ 1ರಲ್ಲಿ ಶೋಧ ಕಾರ್ಯ ನಡೆಯಿತು. ಏನೂ ಸಿಗದ ಕಾರಣಕ್ಕೆ ಬರಿಗೈನಲ್ಲೇ ವಾಪಸ್ಸಾಯಿತು ಎಸ್ಐಟಿ ಟೀಮ್. ಅನಾಮಿಕ ವ್ಯಕ್ತಿಯನ್ನೂ ಸ್ಥಳದಿಂದ ಕರೆದೊಯ್ಯಲಾಯಿತು. ನಾಳೆ ಪಾಯಿಂಟ್ ನಂಬರ್ 2ನಲ್ಲಿ ಇಂದಿನಂತೆಯೇ ಉತ್ಖನನ ಕಾರ್ಯ ನಡೆಯುವ ಸಾಧ್ಯತೆ ಇದೆ. ಅನಾಮಿಕ ದೂರುದಾರ ಹೇಳಿರುವ ಜಾಗದಲ್ಲಿ ನಿಜಕ್ಕೂ ಶವಗಳು ಇವೆಯೇ ಅಥವಾ ಆತ ತಪ್ಪು ಮಾಹಿತಿ ನೀಡಿದ್ದಾನೆಯೇ ಎನ್ನುವುದು ಸಮಾಧಿಗಳನ್ನ ಅಗೆದ ನಂತರ ಗೊತ್ತಾಗಲಿದೆ. ಮೊದಲ ದಿನ ಕೇವಲ ಒಂದೇ ಒಂದು ಜಾಗದಲ್ಲಿ ಮಾತ್ರ ಅಗೆಯಲಾಗಿದೆ. ಹೀಗಾಗಿ ನಾಳೆಯಿಂದ ದಿನಕ್ಕೊಂದೇ ಜಾಗದಲ್ಲಿ ಅಗೀತಾರಾ ಅಥವಾ ಏಕಕಾಲದಲ್ಲಿ ಉಳಿದ ಪಾಯಿಂಟ್ಗಳಲ್ಲಿಯೂ ಅಗೆಯುವ ಕೆಲಸ ಮಾಡ್ತಾರಾ ಎಂದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದರ್ಶನ್ ಅಭಿಮಾನಿಗಳ ವಿರುದ್ಧ ಸಮರ ಸಾರಿರೋ ರಮ್ಯಾಗೆ ದೊಡ್ಡಮನೆಯ ಬೆಂಬಲ ಸಿಕ್ಕಿದೆ. ರಮ್ಯಾ ಪರ ಹ್ಯಾಟ್ರಿಕ್ ಹೀರೋ ಶಿವಣ್ಣ ನಿಂತಿದ್ದಾರೆ. ಇದರ ಬೆನ್ನಲ್ಲೇ ಪೊಲೀಸರು ಕೂಡ ಕಮೆಂಟ್ ವೀರರಿಗೆ ಹುಡುಕಾಟ ಶುರು ಮಾಡಿದ್ದಾರೆ. ಪವಿತ್ರ ಗೌಡಿ ಕಳ್ಸೋದು ಮಾತ್ರ ನಿಮಗೆ ರೋಷ ಬಂತು, ಕೋಪ ಬಂತು, ಅದೇ ಬೇರೆ ಹೆಣ್ಮಕ್ಳಿಗೆ ಸೈಬರ್ ಪೊಲೀಸ್ ಸ್ಟೇಷನ್ ನಮ್ಮ CCPS ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ನಿನ್ನೆ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕಾಗ್ತದೆ. ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನೇ ದೇವ್ರು ಅಂದಿದ್ರು. ಆದ್ರೆ ಅದೇ ದರ್ಶನ್ ಅಭಿಮಾನಿಗಳು ತಮ್ಮ ಹೀರೋನನ್ನೇ ದೇವ್ರು ಅಂತ ಮೆರೆಸ್ತಿದ್ದಾರೆ. ಅಭಿಮಾನ ಆಗಿರ್ಬೇಕು, ಆದ್ರೆ ಅಂಧಾಭಿಮಾನ ಆಗಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಟಿ ರಮ್ಯಾ ಮಾಡ್ತಿರೋ ಕಾನೂನು ಪಾಠವೇ ಜೀವಂತ ಸಾಕ್ಷಿ. ಇಷ್ಟು ದಿನ ಬಾಸ್ಗೆ ಯಾರು ಮಾತಾಡಂಗಿರ್ಲಿಲ್ಲ, ಬಾಸ್ ಬಗ್ಗೆ ಕಮೆಂಟ್ ಕೂಡ ಹಾಕುವಂತಿರ್ಲಿಲ್ಲ. ಯಾರಾದ್ರೂ ತಮ್ಮ ಅನಿಸಿಕೆ ಹೇಳ್ಕೊಂಡ್ರೆ ಸಾಕು, ಸಾರಥಿ ಸೈನ್ಯ ಅಶ್ಲೀಲ ಅವತಾರ ತಾಳ್ಬಿಡ್ತಿದ್ರು. ಬಾಸ್ ಬಗ್ಗೆ ಮಾತಾಡಿದವರ ಜನ್ಮವನ್ನೇ ಜಾಲಾಡ್ತಿದ್ರು. ತೀರಾ ವೈಯಕ್ತಿಕ ವಿಷಯಕ್ಕೂ ಕೈ ಹಾಕಿ ತೇಜೋವಧೆ ಮಾಡೋ ಕೆಲಸ ಮಾಡ್ತಿದ್ರು. ಫಾರ್ ದಿ ಫಸ್ಟ್ ಟೈಮ್ ದಾಸನ ಫ್ಯಾನ್ಸ್ ಪಟಾಲಂ ವಿರುದ್ಧ ಓರ್ವ ನಟಿ ಸಿಡಿದೆದ್ದಿರೋದು. ಫೇಕ್ ಅಕೌಂಟ್ ಮಾಡ್ಕೊಂಡು ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ಕೆಟ್ಟ ಕೆಟ್ಟ ಮೆಸೇಜ್ ಮಾಡ್ತಿದ್ದವರಿಗೆ ಈಗ ಬುಡ ಅಲುಗಾಡೋದಕ್ಕೆ ಶುರುವಾಗಿದೆ. 43 ಮಂದಿ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಿದ್ದಂತೆ ದೊಡ್ಡ ಮನೆಯ ದೊಡ್ಡ ಕುಡಿ ಶಿವಣ್ಣ ಕೂಡ ರಮ್ಯಾ ಬೆನ್ನಿಗೆ ನಿಂತಿದ್ದಾರೆ. ಸಾರಥಿ ಪಡೆ ವಿರುದ್ಧ ನಟಿ ರಮ್ಯಾ ರಣಕಹಳೆ. ಫೇಕ್ ಅಕೌಂಟ್ ವೀರರಿಗೆ ಕಾದಿದೆ ಬಿಗ್ ಶಾಕ್. ಇಷ್ಟು ದಿನ ದರ್ಶನ್ ಫ್ಯಾನ್ಸ್ ಆಡಿದ್ದೇ ಆಟ. ನಮ್ಮ ಸುದ್ದಿಗೆ ಯಾರೂ ಬರಲ್ಲ, ನಮ್ಮ ಬಾಸ್ ತಂಟೆಗೆ ಬಂದ್ರೆ ನಾವು ಸುಮ್ಮನಿರಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಟಹಾಸ ಮೆರೀತಿದ್ರು. ಯಾವಾಗ ರಮ್ಯಾ ತಿರುಗಿ ಬಿದ್ರು, ಕಮೆಂಟ್ ವೀರರ ಬುಡ ಒದ್ದೆ ಆಗೋದಕ್ಕೆ ಶುರುವಾಗಿದೆ. 43 ಮಂದಿ ವಿರುದ್ಧ ಸೈಬರ್ ಕ್ರೈಮ್ ಪೊಲೀಸರಿಗೆ ರಮ್ಯಾ ದೂರು ನೀಡಿದ್ದಾರೆ.
ಹಲವು ಅಕೌಂಟ್ಗಳಲ್ಲಿ ಯುವತಿಯರ ಫೋಟೋಗಳಿದ್ದು ಎಲ್ಲ ಐಡಿಗಳನ್ನ ಪೊಲೀಸರು ಪತ್ತೆ ಹಚ್ಚೋದಕ್ಕೆ ಶುರು ಮಾಡಿದ್ದಾರೆ. ಕಮೆಂಟ್ ವೀರರ ವಿರುದ್ಧ ದಾಖಲಾಗಿರೋದು ಯಾವುದೋ ಡಮ್ಮಿ ಕೇಸ್ ಅಲ್ಲ. ಕೊಲೆ, ಬೆದರಿಕೆ, ಮಾನಹಾನಿ, ಗೌರವಕ್ಕೆ ಧಕ್ಕೆ ತಂದ ಆರೋಪ ಸೇರಿದಂತೆ ಹಲವು ಸೆಕ್ಷನ್ಗಳನ್ನ ಉಲ್ಲೇಖಿಸಿ ಕೇಸ್ ದಾಖಲಿಸಿದ್ದಾರೆ. 43 ಮಂದಿ ವಿರುದ್ಧ 16 ಸೆಕ್ಷನ್ಗಳನ್ನ ಹಾಕಲಾಗಿದೆ. ಅದರಲ್ಲಿ ಮೊದಲನೆಯದ್ದು BNS 351 ಕಲಂ 2 ಅಂದರೆ ಕ್ರಿಮಿನಲ್ ಬೆದರಿಕೆ. ಇದರ ಪ್ರಕಾರ 7 ವರ್ಷ ಜೈಲು ಶಿಕ್ಷೆ ಜೊತೆಗೆ ದಂಡವನ್ನು ಹಾಕಬಹುದು. ಇನ್ನು BNS 351 ಕಲಂ 3 ಕೊಲೆ ಬೆದರಿಕೆ. ಈ ಸೆಕ್ಷನ್ ಅಡಿಯಲ್ಲೂ 7 ವರ್ಷ ಜೈಲು ಹಾಗೂ ದಂಡ ಹಾಕಲಾಗುತ್ತೆ. BNS 352 ಸಾರ್ವಜನಿಕ ಶಾಂತಿಗೆ ಭಂಗ. ಈ ಸೆಕ್ಷನ್ನಲ್ಲೂ 2 ವರ್ಷ ಜೈಲು ಹಾಗೂ ದಂಡ ಹಾಕಲಾಗುತ್ತೆ. BNS 75 ಕಲಂ 1 ಲೈಂಗಿಕ ಕಿರುಕುಳ. ಈ ಸೆಕ್ಷನ್ ಅಡಿಯಲ್ಲಿ ಆರೋಪಿಗಳ ದುಷ್ಕೃತ್ಯ ಸಾಬೀತಾದರೆ 3 ವರ್ಷ ಜೈಲು ಹಾಗೂ ದಂಡ ಬೀಳಲಿದೆ. BNS 75 ಕಲಂ 1 ಪರಿಚ್ಛೇದ 4 ಅಸಭ್ಯ ರೀತಿ ಕಾಮೆಂಟ್ಗಳು. ಈ ಸೆಕ್ಷನ್ ಪ್ರಕಾರ ಅಸಭ್ಯ ಕಾಮೆಂಟ್ಗಳನ್ನು ಲೈಂಗಿಕ ಕಿರುಕುಳ ಅಂತಾನೆ ಪರಿಗಣನೆ ಮಾಡಲಾಗುತ್ತೆ. ಹೀಗಾಗಿ 1 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸಲಾಗುತ್ತೆ. ಕೊನೆಯದಾಗಿ BNS 79 ಮಹಿಳೆಗೆ ಅಪಮಾನ, ಗೌರವಕ್ಕೆ ಧಕ್ಕೆ. ಈ ಸೆಕ್ಷನ್ ಪ್ರಕಾರ 3 ವರ್ಷ ಜೈಲು ಜೊತೆಗೆ ದಂಡವೂ ಬೀಳಲಿದೆ. ರಮ್ಯಾ ದೂರಿನ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಸಿಸಿಬಿಗೆ ಕೇಸ್ ನೀಡಲಾಗಿದೆ. ಓರ್ವ ಎಸಿಪಿ ಅಧಿಕಾರಿ ನೇತೃತ್ವದಲ್ಲಿ ಕೇಸ್ ಮಾನಿಟರ್ ಮಾಡ್ತಿದ್ದೇವೆ ಅಂತ ಮಾಹಿತಿ ನೀಡಿದ್ರು. ಸೈಬರ್ ಪೊಲೀಸ್ ಸ್ಟೇಷನ್ ನಮ್ಮ CCPS ಅಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ನಿನ್ನೆ ನಮ್ಮ CCB ಜಾಯಿಂಟ್ ಕಮಿಷನರ್ ಅವ್ರು ನೋಡ್ತಾರದು. ನಿನ್ನೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅದ್ರ ಪ್ರಕಾರ ಕೆಲಸ ಆಗ್ತಾ ಇದೆ, ಸ್ಟಾರ್ಟ್ ಆಗಿದೆ ಆಲ್ರೆಡಿ ಆಗಿದೆ. ದರ್ಶನ್ ಅಭಿಮಾನಿಗಳ ಕೊಳಕು ಕೀಟಲೆ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಪರಮೇಶ್ವರ್, ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಮುಂದೆ ಇಂತಹ ಘಟನೆಗಳು ಆಗಬಾರದು. ಹೀಗಾಗಿ ಕಮಿಷನರ್ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾರೆ ಅಂದ್ರು. ಕ್ರಮ ತಗೊಳ್ತಾರೆ ಖಂಡಿತವಾಗಿ. ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕಾಗ್ತದೆ. ರಮ್ಯಾ ಬೆನ್ನಿಗೆ ನಿಂತ ದೊಡ್ಡ ಮನೆ. ರಮ್ಯಾ ಹಾಗೂ ದರ್ಶನ್ ಫ್ಯಾನ್ಸ್ ನಡುವಿನ ಕಮೆಂಟ್ ವಾರ್ಗೆ ನಟ ಶಿವರಾಜ್ ಕುಮಾರ್ ಎಂಟ್ರಿ ಆಗಿದ್ದಾರೆ. ರಮ್ಯಾ ವಿರುದ್ಧ ದರ್ಶನ್ ಫ್ಯಾನ್ಸ್ ಬಳಸಿದ ಪದಗಳಿಗೆ ಶಿವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಮ್ಯಾ ಅವರ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತಾಡುವುದು ಸರಿಯಲ್ಲ. ಅದನ್ನ ನಾವು ಸಹಿಸಬಾರದು. ಮಹಿಳೆಯರನ್ನ ತಾಯಿಯಾಗಿ, ಅಕ್ಕನಾಗಿ, ಮಗಳಾಗಿ, ಮಡದಿಯಾಗಿ ಮತ್ತು ಮೊಟ್ಟ ಮೊದಲು ಒಬ್ಬ ವ್ಯಕ್ತಿಯಾಗಿ ಗೌರವಿಸೋದು ತುಂಬಾ ಮುಖ್ಯ. ಸೋಷಿಯಲ್ ಮೀಡಿಯಾ ತುಂಬಾ ಬಲಿಷ್ಠವಾದ ಅಸ್ತ್ರ. ಅದನ್ನು ತಮ್ಮ ಏಳಿಗೆಗಾಗಿ ಬಳಸಬೇಕೇ ಹೊರತು ಅಮಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ, ಅಸೂಹೆಯನ್ನ ಬಿತ್ತಲು ಬಳಸಬಾರದು. ನಿಮ್ಮ ನಿಲುವು ಸರಿ ಇದೆ ರಮ್ಯಾ, ನಿಮ್ಮ ಜೊತೆ ನಾವು ಸದಾ ನಿಲ್ಲುತ್ತೇವೆ ಎಂದೇ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್. ಹೀಗಂತ ನಟ ಶಿವರಾಜ್ ಕುಮಾರ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ನಟಿ ರಮ್ಯಾ ಪರ ದೊಡ್ಡ ಮನೆ ಬೆಂಬಲಕ್ಕೆ ನಿಂತಿದೆ. ನಿನ್ನೆಯಷ್ಟೇ ನಟ ವಿನಯ್ ರಾಜ್ಕುಮಾರ್ ಕೂಡ ಪೋಸ್ಟ್ ಮಾಡಿದ್ರು. ಯಾವುದೇ ರೀತಿಯ ಕಿರುಕುಳದ ವಿರುದ್ಧ ನಿಲ್ಲುವುದು ನಮ್ಮ ಕರ್ತವ್ಯ. ಹೆಣ್ಣನ್ನ ಕೀಳಾಗಿ ಕಾಣೋ ಪ್ರಪಂಚ ಬೆಳವಣಿಗೆಗೂ ಮುನ್ನ ನಾಶವಾಗಬೇಕು ಅಂತ ಕಿಡಿಕಾರಿದ್ರು. ಈಗ ಶಿವಣ್ಣ ಕೂಡ ರಮ್ಯಾ ಪರ ಪೋಸ್ಟ್ ಮಾಡಿದ್ದಾರೆ. ಆದ್ರೆ ಉಳಿದ ನಟ ನಟಿಯರು ಮಾತ್ರ ಮೌನ ದೀಕ್ಷೆಗೆ ಶರಣಾಗಿದ್ದಾರೆ. ಒಟ್ನಲ್ಲಿ ದರ್ಶನ್ ಫ್ಯಾನ್ಸ್ ಅವಾಂತರಗಳು ತಾರಕಕ್ಕೇರಿದ್ದು. ಕಮೆಂಟ್ ಕೀಚಕರಿಗೆ ತಕ್ಕ ಶಾಸ್ತಿ ಆಗತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಷ್ಟು ದಿನ ಅವರು ಬೆದರಿಕೆ ಹಾಕಿದ್ರು, ಇವರು ಡ್ರ್ಯಾಗರ್ ತೋರಿಸಿದ್ರು ಅಂತಿದ್ದ ಪ್ರಥಮ್ ಕೊನೆಗೂ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಬರೀ ದೂರು ಕೊಡೋದಷ್ಟೇ ಅಲ್ಲ, ದರ್ಶನ್ ಬರಲೇಬೇಕು ಅಂತ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಡಿಫೆನ್ಸ್ ವರ್ಸಸ್ ಪ್ರಥಮ್, ನಿಲ್ಲದ ಫೈಟಿಂಗ್. SP ಆಫೀಸ್ ಮುಂದೆ ಒಳ್ಳೆ ಹುಡುಗ ಪ್ರೊಟೆಸ್ಟ್. ನಟ ಪ್ರಥಮ್ ಹಾಗೂ ದರ್ಶನ್ ಫ್ಯಾನ್ಸ್ ನಡುವಿನ ತಿಕ್ಕಾಟ ತಾರಕಕ್ಕೇರಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ. ದಾಸನ ಬಗ್ಗೆ ಪ್ರಥಮ್ ಮಾತಾಡಿದ್ದು, ಹೋದಲ್ಲಿ ಬಂದಲ್ಲಿ ಇನ್ನಿಲ್ಲದ ಕಾಟ ಕೊಡುತ್ತಿದ್ದಾರಂತೆ. ಅಲ್ಲದೆ ಜುಲೈ 22ರಂದು ದೊಡ್ಡಬಳ್ಳಾಪುರದ ಯಲ್ಲಮ್ಮ ದೇವಸ್ಥಾನದ ಬಳಿ ದರ್ಶನ್ ಅಭಿಮಾನಿಗಳು ಜೀವ ಬೆದರಿಕೆ ಹಾಕಿದ್ದಾರಂತೆ. ಕಾಡಲ್ಲಿ ಕರೆದೊಯ್ದು ಮಾರಕಾಸ್ತ್ರ ತೋರಿಸಿದ್ದಲ್ದೆ ಬಾಸ್ ಬಗ್ಗೆ ಮಾತಾಡಿದ್ರೆ ಚುಚ್ಚಿ ಬಿಡ್ತೀವಿ ಅಂತ ಭಯ ಹುಟ್ಟಿಸಿದ್ದಾರೆ.
ಇದೇ ವಿಚಾರಕ್ಕೆ ಸೆಲೆಬ್ರಿಟಿಗಳ ವಿರುದ್ಧ ಸಿಡಿದೆದ್ದು ಕಾನೂನು ಸಮರ ಸಾರಿದ್ದಾರೆ. ಇವತ್ತು ಬೆಂಗಳೂರು ಗ್ರಾಮಾಂತರ ಎಸ್ಪಿ ಕಚೇರಿಗೆ ಎಂಟ್ರಿ ಕೊಟ್ಟ ಪ್ರಥಮ್ ರೌಡಿ ಶೀಟರ್ ಬೇಕರಿ ರಘು ಮತ್ತು ಯಶಸ್ವಿನಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನನ್ನ ಕಾಡಿನೊಳಗೆ ಕರೆದೊಯ್ದು ವೆಪನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ಬೇಕರಿ ರಘು ಅಂತ ಅವರು ದರ್ಶನ್ ಅವ್ರ ಜೊತೆ ಒಂದೇ ಬ್ಯಾರಿಕಲ್ ಇದ್ರು, ಜೈಲರ್ ಇದ್ರಂತೆ. ಪರಪ್ಪನ ಗ್ರಾಮದಲ್ಲಿ ಎನ್ಕ್ವೈರಿ ಮಾಡಿ ಇಬ್ರದ್ದು ಒಂದೇ ಕಡೆ ಫೋಟೋ ಇದೆ. ಸೊ ಅವ್ರು ತೋರಿಸಿರೋದ್ನ ನಾನೇನಾದ್ರು ಇದು ಕಂಪ್ಲೇಂಟ್ ಕೊಟ್ರೆ ಬೇಲಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣ ಬಾಯಿ ಮುಚ್ಕೊಂಡಿದ್ದೆ. ನೋಡಿದ್ರೆ ನಿನ್ನೆಯಿಂದ ನನ್ನ ವಿರುದ್ಧನೇ ತಿಳಿಸಿ 2000 ಪೇಜಲ್ಲಿ ಎಕ್ಸ್ಟ್ರೀಮ್ ಡ್ಯಾಮೇಜ್ ಮಾಡ್ಕೊಂಡು ಕೂತವ್ರೆ. ವೆಪನ್ ತೋರಿಸೋ ತನಕ ಇಷ್ಟು ದಿನ ಬರೀ ಮೀಡಿಯಾದಲ್ಲಿ ಇದ್ವು, ಈಗ ವೆಪನ್ ತೋರಿಸೋಕೆ ಬಂತಲ್ಲ ಅನ್ನೋ ಕಾರಣಕ್ಕೆ ಅಸಮಾಧಾನ ಇರುತ್ತೆ ಸರ್. ಶುಲ್ಕುನಿಗೆ ಚುಚ್ಚುರೆ ಕರುಳು ಇದು ಆರ್ಟು ಒಳಗಡೆ ಬಂದ್ಬಿಡ್ತದೆ ಅಂತ ಚಾಕದು. ಇಷ್ಟಕ್ಕೆ ಸುಮ್ಮನಾಗದ ಪ್ರಥಮ್ ದರ್ಶನ್ ಫ್ಯಾನ್ಸ್ಗೆ ಬುದ್ಧಿ ಕಲಿಸಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. 150ಕ್ಕೂ ಹೆಚ್ಚು ದರ್ಶನ್ ಫ್ಯಾನ್ಸ್ ಪೇಜ್ಗಳಿದ್ದು ಎಲ್ಲವೂ ಡಿಲೀಟ್ ಆಗಬೇಕು. ರಮ್ಯಾ ಅವರ ಚಪ್ಪಲಿ ಹರಾಜು ಹಾಕಿದ್ರೆ 3 ರಿಂದ 5 ಲಕ್ಷಕ್ಕೆ ಹೋಗ್ತವೆ. ಅಂಥವರಿಗೆ ಬೆದರಿಕೆ ಹಾಕಿ ಟ್ರೋಲ್ ಮಾಡ್ತಾರೆ. ಹೀಗಾಗಿ ಅಭಿಮಾನಿಗಳಿಗೆ ದರ್ಶನ್ ಅವರು ಬುದ್ಧಿ ಹೇಳಬೇಕು. ಈ ವಿಚಾರ ಇತ್ಯರ್ಥ ಆಗೋವರೆಗೂ ಉಪವಾಸ ಮಾಡ್ತೀನಿ ಅಂದ್ರು. ಅಷ್ಟೇ ಅಲ್ಲ, ಎಸ್ಪಿ ಆಫೀಸ್ ಎದುರೇ ಒಂಟಿಯಾಗಿ ಪ್ರತಿಭಟನೆ ನಡೆಸಿದ್ದು ಕೆಲಕಾಲ ಹೈಡ್ರಾಮಾನೇ ಸೃಷ್ಟಿಯಾಯಿತು. ಇದೇ ವೇಳೆ ಎಎಸ್ಪಿಗಳಾದ ನಾಗರಾಜ್ ಮತ್ತು ವೆಂಕಟೇಶ್ ಪ್ರಸನ್ನ ಮನವೊಲಿಸಿ ವಾಪಸ್ ಕಳಿಸಿದ್ದಾರೆ. ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರ ಪ್ರಥಮ್. ಸಿನಿಮಾ ಮಾಡಬೇಕು ಅಂತ 10 ಕನಸು ಕಟ್ಕೊಂಡು ಬಂದವರಲ್ಲಿ ಪ್ರಥಮ್ ಕೂಡ ಒಬ್ರು. ಆದ್ರೀಗ ದಾಸನ ಫ್ಯಾನ್ಸ್ ಟಾರ್ಚರ್ಗೆ ಚಿತ್ರರಂಗವನ್ನೇ ತೊರೆಯೋದಕ್ಕೆ ಮುಂದಾಗಿದ್ದಾರೆ. ನಿರಂತರವಾಗಿ ಟ್ರೋಲ್ ಮಾಡಿದ್ರಿಂದ ನನ್ನ ಫ್ಯಾಮಿಲಿಗೆ ಡ್ಯಾಮೇಜ್ ಆಗಿದೆ. ಹೀಗಾಗಿ ಇನ್ಮುಂದೆ ಯಾವುದೇ ಸಿನಿಮಾ ಮಾಡಲ್ಲ. ಕೊಕೇನ್ ಸಿನಿಮಾ ಮುಗಿಸಿ ನಮ್ಮೂರಿಗೆ ವಾಪಸ್ ಹೋಗ್ತೀನಿ ಎಂದಿದ್ದಾರೆ. ನಮ್ಮ ಫ್ಯಾನ್ ಪೇಜಸ್ ಡಿಲೀಟ್ ಆಗ್ಬೇಕು ಸರ್. ಪ್ರಥಮ ವಿಚಾರಕ್ಕೆ ಬರ್ಬೇಕು ಸರ್. ನನ್ನ ಕಡೆ ನಿಮ್ಮ ಕಡೆ ಏನ್ ಸಣ್ಣ ತಪ್ಪಾರು ನಾನು ಬಿಡಲ್ಲ ಸರ್. ನನ್ನ ವಿಚಾರದಲ್ಲಾದ್ರೆ ನಾನು ನಿಮ್ಮ ವಿರುದ್ಧ ಕೂತ್ಕೋತೀನಿ. ನಾನು ಸಿನಿಮಾ ಬಿಟ್ಟು ಹೋಗ್ತಾ ಇದ್ದೀನಿ ಸರ್. ಇಲ್ಲಿಗೆ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮೂರು ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ. ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಇದು ದೃಢವಾದ ನಿರ್ಧಾರ ತಗೊಂಡೆ. ಇದೊಂದು ಕೊಕೇನ್ ಇನ್ನು 6 ದಿನ ಶೂಟಿಂಗ್ ಇದೆ, ಮುಗಿದು ಹೋಗ್ತೀನಿ. ಬಟ್ ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತೀನಿ. ಎಸ್ಪಿ ಕಚೇರಿಯಿಂದ ವಾಪಸ್ಸಾದ ಪ್ರಥಮ್ ನೇರವಾಗಿ ಫಿಲ್ಮ್ ಚೇಂಬರ್ಗೆ ಬಂದ್ರು. ಇಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೇನೆ ಅಂತ ಪಟ್ಟು ಹಿಡಿದು ಕೂತ್ರು. ನನಗೆ ನ್ಯಾಯ ಸಿಗೋವರೆಗೂ ಬಿಡಲ್ಲ ಅಂತ ಶಪಥ ಮಾಡಿದ್ರು. ಒಟ್ಟಾರೆ ದರ್ಶನ್ ಮಾತಾಡಲಿ ಅಂತ ಪ್ರಥಮ್ ಪಟ್ಟು ಹಿಡಿದಿದ್ದಾರೆ. ಈ ಎಲ್ಲ ಕಾಂಟ್ರವರ್ಸಿಗೂ ಕಾಟೇರ ತೆರೆ ಎಳೆಯುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆ ಹೆಣ್ಮಗಳಿಗಿನ್ನೂ 17 ವರ್ಷ. ಅಪ್ಪನಿಗೆ ಹುಷಾರಿಲ್ಲ ಅಂತ ತಂದೆಯನ್ನ ಕರ್ಕೊಂಡು ಆಸ್ಪತ್ರೆಗೆ ಬಂದಿದ್ಲು. ವೈದ್ಯರು ಅಡ್ಮಿಟ್ ಮಾಡಿದ್ರಿಂದ ಆಸ್ಪತ್ರೆಯಲ್ಲೇ ಉಳ್ಕೊಂಡಿದ್ಲು. ಇವಳ ಮೇಲೆ ಕಣ್ಣು ಹಾಕಿದ ತಮ್ಮೂರಿನ ಕಿರಾತಕ ಅಟ್ಟಹಾಸ ಮೆರೆದಿದ್ದಾನಂತೆ. ಅಪ್ಪನ ಆರೈಕೆಗೆ ಬಂದ ಮಗಳ ಮೇಲೆ ಅತ್ಯಾಚಾರ, ಆಸ್ಪತ್ರೆಯಲ್ಲಿ ಅಟ್ಟಹಾಸ, ಪರಿಚಯಸ್ಥನೇ ಕಾಮುಕ. ಈ ಪಾಪಿ ಕಲಿಗಾಲದಲ್ಲಿ ಹೆತ್ತವರನ್ನ ಬಿಟ್ಟು ಇನ್ಯಾರನ್ನೂ ನಂಬಂಗಿಲ್ಲ ಬಿಡಿ. ನಮ್ಮೋರು ತಮ್ಮೋರು ಅನ್ನೋದೆಲ್ಲ ಸತ್ ಹೋಗಿ ಅದೆಷ್ಟೋ ಕಾಲವಾಯಿತು. ಅಪ್ಪನಿಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದ ಹೆಣ್ಮಗಳ ಮೇಲೆ ತಮ್ಮೂರಿನ ಕಾಮುಕನೇ ಅಟ್ಟಹಾಸ ಮೆರೆದಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಬಟ್ಟೆ ಕೊಡೋ ನೆಪದಲ್ಲಿ ಕರ್ಕೊಂಡು ಹೋಗಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅಂತ ಕೇಸ್ ರಿಜಿಸ್ಟರ್ ಆಗಿದೆ. ಇವನೇ ಅಪ್ರಾಪ್ತೆಯನ್ನ ಹುರಿದು ಮುಕ್ಕಿದ ಪರಮ ಪಾಪಿ. ಹೆಸರು ಸಂಪತ್ ಅಂತ. ಕಲಬುರಗಿ ನಿವಾಸಿ. ನಗರದ ಇಎಸ್ಐ ಆಸ್ಪತ್ರೆಯಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡ್ತಿದ್ದವ. ದಿನನಿತ್ಯ ತಮ್ಮೂರಿಂದ ಓಡಾಡ್ತಿದ್ದ. ಊರಿನವರು ಯಾರಾದ್ರೂ ಬಂದ್ರೆ ತಾನೇ ಎಲ್ಲ ವ್ಯವಸ್ಥೆ ಮಾಡ್ತಿದ್ದ. 4 ದಿನದ ಹಿಂದೆ ತಮ್ಮೂರಿನ ಯಜಮಾನರೊಬ್ರು ಆಸ್ಪತ್ರೆಗೆ ಬಂದಿದ್ರು. ತಾಯಿ ಅಂಗವಿಕಲೆ ಆಗಿದ್ರಿಂದ ದೊಡ್ಡ ಮಗಳು ಅಪ್ಪನ ಜೊತೆ ಬಂದಿದ್ಲು. ಊರಿಗೆ ಹೋಗಿ ಬರೋದು ತೊಂದರೆ ಆಗತ್ತೆ ಅಂತ ಇದೇ ಸಂಪತ್ ಬಳಿ ಊರಿಂದ ಊಟ ತಿಂಡಿ ತರಿಸ್ಕೊಳ್ತಿದ್ದಳು. ಮೊನ್ನೆ ಅಪ್ರಾಪ್ತೆಯ ತಾಯಿ ಗಂಡ ಹಾಗೂ ಮಗಳ ಒಂದಿಷ್ಟು ಬಟ್ಟೆಯನ್ನ ಇದೇ ಸಂಪತ್ ಕೈಯಲ್ಲಿ ಕೊಟ್ಟು ಕಳಿಸಿದ್ರು. ಇದನ್ನ ತೆಗೆದುಕೊಂಡು ಬಂದಿದ್ದ ಕಿರಾತಕ ಡೆಂಟಲ್ ಕಾಲೇಜಿನ ವಿಶ್ರಾಂತಿ ಕೊಠಡಿಯಲ್ಲಿಟ್ಟಿದ್ದ. ಬಾಲಕಿಯ ತಾಯಿ ಮಗಳಿಗೆ ಫೋನ್ ಮಾಡಿ ಸಂಪತ್ ಜೊತೆ ಬಟ್ಟೆ ಕೊಟ್ಟು ಕಳಿಸಿದ್ದೀನಿ ಎಂದಿದ್ರು. ಹೀಗಾಗಿ ಸಂಪತ್ ಹತ್ತಿರ ಹೋಗಿ ನಮ್ಮ ಬಟ್ಟೆ ಕೊಡಿ ಅಂತ ಏನೂ ಅರಿಯದ ಹೆಣ್ಮಗಳು ಕೇಳಿದ್ದಾಳೆ. ಇದೇ ಸಮಯಕ್ಕೆ ಕಾದಿದ್ದವ ಬಟ್ಟೆ ಇಲ್ಲಿಲ್ಲ, ರೂಮ್ನಲ್ಲಿದ್ದಾವೆ, ಬಾ ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾನೆ. ಯಾರೂ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡವ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತದೆ. ಬಾಲಕಿಗೆ ತೀವ್ರ ರಕ್ತಸ್ರಾವ ಆಗ್ತಿದ್ದಂತೆ ಬಾಲಕಿಯನ್ನ ಬಿಟ್ಟು ಎಸ್ಕೇಪ್ ಆಗಿದ್ದ. ನಂತರ ಹೆತ್ತವರಿಗೆ ವಿಷಯ ಗೊತ್ತಾಗ್ತಾ ಇದ್ದಂತೆ ಕೇಸ್ ದಾಖಲಿಸಿದ್ದಾರೆ. ಹೀಗಾಗಿ ಆರೋಪಿ ಸಂಪತ್ನನ್ನ ಲಾಕ್ ಮಾಡಿದ ಖಾಕಿ ಪಡೆ ಕಂಬಿ ಹಿಂದೆ ತಳ್ಳಿದೆ. ಒಟ್ನಲ್ಲಿ ತಮ್ಮೂರಿನ ವ್ಯಕ್ತಿ ಅಂತ ನಂಬಿದ್ದೇ ಹೆಣ್ಮಗಳಿಗೆ ಕಂಟಕವಾಗಿ ಹೋಯಿತು. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ. ಈ ಊರಿನ ಜನರಿಗೆ ಕುಡಿಯುವ ನೀರೇ ಕಂಟಕವಾಗಿದೆ. 2 ದಿನದ ಹಿಂದೆ ನಲ್ಲಿಯಲ್ಲಿ ಬಂದ ನೀರು ಕುಡಿದವರು ಆಸ್ಪತ್ರೆ ಪಾಲಾಗಿದ್ದಾರೆ. 30 ಮಂದಿ ಅಸ್ವಸ್ಥರಾಗಿದ್ದು 10 ಮಂದಿಯ ಸ್ಥಿತಿ ಗಂಭೀರವಾಗಿದೆ. 30ಕ್ಕೂ ಹೆಚ್ಚು ಮಂದಿಗೆ ವಿಷವಾಯಿತು ಜೀವಜಲ. ನಲ್ಲಿ ನೀರು ಕುಡಿದವರಿಗೆ ನಿತ್ಯ ನರಕ ದರ್ಶನ. ಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಬ್ಯಾಲಿಹಾಳ ಗ್ರಾಮದಲ್ಲಿ
ನೀರು ಕುಡಿಯೋದಕ್ಕೂ ಜನ ಹೆದರ್ತಿದ್ದಾರೆ. ಯಾಕಂದ್ರೆ ಕುಡಿಯೋ ನೀರೇ ಜೀವ ಹಿಂಡೋದಕ್ಕೆ ಶುರುವಾಗಿದೆ. 2 ದಿನದ ಹಿಂದೆ ನಲ್ಲಿಯಲ್ಲಿ ಬಂದಿದ್ದ ನೀರು 30ಕ್ಕೂ ಹೆಚ್ಚು ಮಂದಿಯನ್ನ ಆಸ್ಪತ್ರೆ ಬೆಡ್ ಸೇರುವಂತೆ ಮಾಡಿದೆ. ಕಲುಷಿತ ನೀರು ಸೇವಿಸಿದ್ರಿಂದ ಇಡೀ ಊರಿಗೆ ಊರೇ ಆಸ್ಪತ್ರೆ ಕಡೆ ಮುಖ ಮಾಡಿದೆ. ಈ ಊರಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿ ಅದೆಷ್ಟೋ ವರ್ಷಗಳಾಗಿವೆ. ಹೀಗಾಗಿ ಹಳ್ಳದ ನೀರನ್ನೇ ಬೋರ್ವೆಲ್ ಮೂಲಕ ಮನೆ ಮನೆಗೂ ಸರಬರಾಜು ಮಾಡ್ತಿದ್ರು. ಆದರೆ ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಸುರಿದ ಮಳೆಯಿಂದಾಗಿ ಇಡೀ ಹಳ್ಳ ಉಕ್ಕಿ ಹರಿದಿತ್ತು. ಇದರ ಪರಿಣಾಮ ಗ್ರಾಮದ ಚರಂಡಿ ನೀರೆಲ್ಲ ಹಳ್ಳದ ನೀರಿನ ಜೊತೆ ಸೇರ್ಕೊಂಡಿತ್ತು. ಇದನ್ನ ಮೊದಲೇ ಅರಿತಿದ್ದ ಗ್ರಾಮಸ್ಥರು ಬೇರೆ ನೀರಿನ ವ್ಯವಸ್ಥೆ ಮಾಡಿ ಅಂತ ಅಧಿಕಾರಿಗಳ ಬಳಿ ಮನವಿ ಮಾಡಿದ್ರಂತೆ. ಆದರೆ ಅಧಿಕಾರಿಗಳು ಮಾತ್ರ ಸೊಪ್ಪು ಹಾಕಿರ್ಲಿಲ್ಲ. ಕಲುಷಿತ ನೀರು ಮಿಕ್ಸ್ ಆದ ನೀರನ್ನೇ ಸರಬರಾಜು ಮಾಡಿದ್ರು. ಇದರ ಪರಿಣಾಮವೇ ಈಗ ಇಡೀ ಊರಿನ ಜನ ಆಸ್ಪತ್ರೆ ಸೇರ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮೊದಲ ಮಡದ ನೀರು ಕುಡಿದ್ರಿ, ಆ ನೀರು ಬಂದ್ ಮಾಡ್ರಿ, ಮನೆ ನಳ ಮಟ್ಟ ಅವೇ ನೀರು ಕುಡಿಯಾಕತ್ತೀವಿ ಸರ್. ನೀರು ಕುಡಿಯಾಕ ಬರತ್ತೆ ಅಲ್ಲ, ಮನೆ ಮನೆ ಬರ್ತಾರ, ಮನೆ ಬರ್ತಾವ್ರಿ. ಅವೇ ನೀರು. ಹ್ಞೂ ರೀ, ಮನೆಯಲ್ಲಿ ಎಲ್ಲ ನಳ ಆಗ್ಯಾವ್ರಿ. ಪಂಚಾಯತ್ ಕೇಳಿದ್ರೇನ್ರಿ? ಕೇಳ್ಯಾರ್ರಿ, ಮಳೆಗಳಿಲ್ಲ. ಅವ್ರೇನು ಬಂದ್ ವ್ಯವಸ್ಥೆ ಮಾಡ್ತೀವಿ ಹೇಳ್ಯಾರ ಸರ್. ಎರಡು ಆಂಬುಲೆನ್ಸ್ ನೋಡ್ರಿ, ಇಲ್ಲೇದವ್ರಿ, ಹತ್ತಿರಗಳು ಇಲ್ಲೇದವ್ರಿ ಆಂಬುಲೆನ್ಸ್ ನೋಡ್ರಿ. ಈಗ ಪೇಷಂಟ್ ಒಯ್ದು ದಿನ ಒಯ್ದು ತರೋದ್ರಿ. ಕಲುಷಿತ ನೀರು ಕುಡಿದ ಗ್ರಾಮಸ್ಥರಿಗೆ ವಾಂತಿ ಭೇದಿ ಶುರುವಾಗಿದೆ. ಮೊದಲು 20 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ರು. ನಂತರ ಮತ್ತೆ 10ಕ್ಕೂ ಹೆಚ್ಚು ಮಂದಿ ಹಾಸಿಗೆ ಹಿಡಿದಿದ್ದಾರೆ. ಇದರಲ್ಲಿ 10 ಮಂದಿ ಸ್ಥಿತಿ ಗಂಭೀರವಾಗಿದ್ದು ಬಾಗಲಕೋಟೆ ಹಾಗೂ ವಿಜಯಪುರದ ಖಾಸಗಿ ಜಿಲ್ಲಾಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಯಾವಾಗ 30ಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆ ಸೇರಿದ್ರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗ್ರಾಮಸ್ಥರೆಲ್ಲರ ಆರೋಗ್ಯ ತಪಾಸಣೆ ಮಾಡ್ತಿದ್ದಾರೆ. ಶಂಕರ ಕೆರೆಯಿಂದ ಇವತ್ತು 19 ಹಳ್ಳಿಗಳಿಗೆ ಇವತ್ತು ಕುಡಿಯೋ ನೀರನ್ನ MES ಮುಖಾಂತರ ನೀರು ಕೊಡ್ತೀರಿ. ನಾನು ಈ RWS ಅವರಿಗೆ ಒಂದು ವಿನಂತಿ ಮಾಡ್ತೀನಿ. ಇವತ್ತೇನ್ ನೀರು ನೀವು ಅಲ್ಲಿಂದ ನೀರು ಕೊಡಾಕತ್ತೀರಿ, ಇವತ್ತು ನಮ್ಮೂರಿನ ಜನರ ಆರೋಗ್ಯ ಹದಗೆಟ್ಟಂಗ ಆ 19 ಹಳ್ಳಿ ಜನರದು ಆರೋಗ್ಯ ಹದಗೆಡಬಾರ್ದು. ಅದನ್ನ ಒಂದು ಕೆರೆ ನೀರನ್ನ ಸ್ವಚ್ಛ ಮಾಡಿ ಮತ್ತು ಹೊಸ ನೀರು ಬಿಟ್ಟು ಶುದ್ಧವಾದ ನೀರು ಕೊಡ್ಬೇಕಂತೇಳಿ ನಾನು ಈ ಮೂಲಕ ಆಗ್ರಹಪಡಿಸ್ತೇನೆ. ಒಟ್ನಲ್ಲಿ ಗ್ರಾಮ ಪಂಚಾಯಿತಿಯವರ ದಿವ್ಯ ನಿರ್ಲಕ್ಷ್ಯಕ್ಕೆ ಇಡೀ ಊರಿನ ಜನ ಪರಿತಪಿಸುತ್ತಿದ್ದಾರೆ. ಇನ್ನಾದರೂ ಇವರ ಕುಡಿಯೋ ನೀರಿನ ಸಂಕಷ್ಟಕ್ಕೆ ಮುಕ್ತಿ ಕಾಣಿಸ್ತಾರಾ ಕಾದು ನೋಡಬೇಕು. ಗುರುರಾಜ್, ನ್ಯೂಸ್ 18 ವಿಜಯಪುರ. ರೈತರು ಎಷ್ಟೇ ಕಣ್ಣೀರು ಹಾಕಿದ್ರೂ ಕ್ಯಾರೆ ಅಂತಿಲ್ಲ. ಮೇಲಿಂದ ಮೇಲೆ ಪ್ರತಿಭಟನೆ ಮಾಡಿದ್ರೂ ಪರಿಹಾರ ಸಿಗ್ತಿಲ್ಲ. ಬೆಳೆಗಳು ನೆಲಕಚ್ಚೋದಕ್ಕೆ ಶುರುವಾದ್ರೂ ಯೂರಿಯಾ ಗೊಬ್ಬರ ಮಾತ್ರ ರೈತರಿಗೆ ಸಿಗ್ತಿಲ್ಲ. ಇವತ್ತು ರಾಜ್ಯದಲ್ಲಿ ಸರಿಯಾಗಿ ವಿತರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ ಅಂತ ಹೇಳಿದ್ರೆ ಇದು ರಾಜ್ಯ ಸರ್ಕಾರದ ವೈಫಲ್ಯವೇ ಹೊರತು ಕೇಂದ್ರ ಸರ್ಕಾರದಲ್ಲ. ಎಂಪಿಗಳು ಈಗಲೂ ಕೂಡ ಸದ್ಯ ಒಪ್ಕೊಂಡಿದ್ದಾರೆ, ನಮ್ಮಿಂದನೇ ತಪ್ಪಾಗಿದೆ, ನಾವೇ ಗೊಬ್ಬರ ಕೊಡಬೇಕು ಅಂತೇಳಿ. ಇಂಥ ದುಸ್ಥಿತಿಗೆ ತಳ್ಳಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ಹೊರತು ಕೇಂದ್ರ ಸರ್ಕಾರ ಅಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾದಿದ್ದಾಯ್ತು. ಚಳಿ, ಗಾಳಿ, ಮಳೆಯಲ್ಲಿ ನಡುಗಿದ್ದಾಯ್ತು. ಊರೂರಲ್ಲೂ ಪ್ರತಿಭಟನೆ ಮಾಡಿದ್ದೂ ಆಯ್ತು. ಆದ್ರೆ ಯೂರಿಯಾ ಗೊಬ್ಬರ ಮಾತ್ರ ಸಿಗ್ತಿಲ್ಲ. ಹೀಗಾಗಿ ಊಟ ನಿದ್ದೆ ಬಿಟ್ಟು ಗೊಬ್ಬರದ ಅಂಗಡಿ ಮುಂದೆಯೇ ಕಾಯುವುದಕ್ಕೆ ಶುರು ಮಾಡಿದ್ದಾರೆ. ಯಾವ ಟೈಮ್ಗೆ ಗೊಬ್ಬರದ ಲೋಡ್ ಬರುತ್ತೋ, ಯಾವ ಟೈಮ್ಗೆ ಗೊಬ್ಬರ ಕೊಡ್ತಾರೋ ಅಂತ ಕೃಷಿ ಪತ್ತಿನ ಸಹಕಾರ ಸಂಘ ಹಾಗೂ ಗೊಬ್ಬರದ ಅಂಗಡಿ ಮುಂದೆ ರಾತ್ರಿ ಮಲಗುವುದಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಕೊಪ್ಪಳದ ಅನ್ನದಾತರು ಯೂರಿಯಾಗಾಗಿ ರಾತ್ರಿ ಹಗಲು ಪರದಾಡುತ್ತಿದ್ದಾರೆ. 15 ದಿನದಿಂದ ಯೂರಿಯಾ ಸಿಗದೆ ಕಂಗಾಲಾಗಿದ್ದು ಮುದ್ದಾಬಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮುಂದೆ ರಾತ್ರಿ ಇಡೀ ಮಲಗಿದ್ದಾರೆ. ಊರಿಗೋದ್ರೆ ಬರೋದು ಲೇಟ್ ಆಗುತ್ತೆ, ಅಷ್ಟೊತ್ತಿಗಾಗಲೇ 100 ಜನ ಕ್ಯೂ ನಿಂತಿರ್ತಾರೆ ಅಂತ ಸೊಸೈಟಿ ಮುಂದೆಯೇ ಮಲಗಿ ಬೆಳ್ಳಂಬೆಳಿಗ್ಗೆ ಕ್ಯೂ ನಿಲ್ತಿದ್ದಾರೆ. ರೈತರು ಏನೇ ಪರದಾಟ ಮಾಡಿದ್ರು, ಎಷ್ಟೇ ಕಣ್ಣೀರು ಹಾಕಿದ್ರು ಗೊಬ್ಬರ ಮಾತ್ರ ಸಿಗೋ ಹಾಗೆ ಕಾಣ್ತಿಲ್ಲ. ಬೆಳೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗ್ತಿರೋದ್ರಿಂದ ಚಿತ್ರದುರ್ಗದ ಅನ್ನದಾತರು ಸಿಡಿದೆದ್ದಿದ್ದಾರೆ. ನಗರದ ಪ್ರವಾಸಿ ಮಂದಿರದಿಂದ DC ಕಚೇರಿವರೆಗೆ ರ್ಯಾಲಿ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ದಾರೆ. ದಾವಣಗೆರೆಯಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ ರೈತರು ಕಣ್ಣೀರಿಡುತ್ತಿದ್ದಾರೆ. ಯೂರಿಯಾ ಗೊಬ್ಬರ ಇಲ್ಲದೆ ಬೆಳೆಗಳೆಲ್ಲ ನೆಲಕ್ಕಚ್ಚೋ ಪರಿಸ್ಥಿತಿಗೆ ಬಂದಿದ್ದು ಗಂಡ್ಮಕ್ಕಳು ಹೆಣ್ಮಕ್ಕಳು ಅನ್ನದೇ ಗೊಬ್ಬರಕ್ಕಾಗಿ ಸಾಲುಗಟ್ಟಿ ನಿಲ್ತಿದ್ದಾರೆ. ಹಾವೇರಿಯಲ್ಲೂ ಯೂರಿಯಾ ಕೂಗು ಜೋರಾಗಿದೆ. ರಸಗೊಬ್ಬರಕ್ಕಾಗಿ ಮಾಜಿ ಕೃಷಿ ಸಚಿವ BC ಪಾಟೀಲ್ ನೇತೃತ್ವದಲ್ಲಿ 100 ರೈತರು DC ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಇಡೀ ರಾಜ್ಯದಲ್ಲಿ ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡುತ್ತಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರವೇ ನೇರ ಹೊಣೆ ಅಂತ ಕಿಡಿಕಾರಿದ್ರು. ರಸಗೊಬ್ಬರಗಳ ಅಭಾವ ಕಾಣ್ತಾ ಇದೆ. ಇದಕ್ಕೆ ನೇರ ಕಾರಣ ಇವತ್ತು ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಪರಿಸ್ಥಿತಿ ನಿಭಾಯಿಸದೆ ಇವತ್ತು ಕಾಳಸಂತೆಯಲ್ಲಿ ಯೂರಿಯಾ ಗೊಬ್ಬರ ಮಾರಾಟ ಆಗ್ತಾ ಇದೆ. ಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರುವಂಥ ವ್ಯವಸ್ಥೆ ನಡೆದಿದೆ. ಹಾಗಾಗಿ ರಾಜ್ಯಾದ್ಯಂತ ಇವತ್ತು
ಎಲ್ಲ ಕಡೆಗೆ ಯೂರಿಯಾ ಗೊಬ್ಬರ ಅಭಾವ ಕಂಡು ಬರ್ತಾ ಇದೆ. ಯೂರಿಯಾ ಅಸ್ತ್ರ ಮಾಡಿಕೊಂಡಿರೋ ಕಮಲ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬೀಳುತ್ತಿದ್ದಾರೆ. ತುಮಕೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ವಿರುದ್ಧ ವಿಜಯೇಂದ್ರ ಗುಡುಗಿದ್ರೆ ಬಿಜೆಪಿ ನಾಯಕರಿಗೆ ಡಿಕೆಶಿ ಕೌಂಟರ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಎಂಪಿಗಳು ಈಗಲೂ ಕೂಡ ಸದ್ಯ ಒಪ್ಕೊಂಡಿದ್ದಾರೆ, ನಮ್ಮಿಂದನೇ ತಪ್ಪಾಗಿದೆ, ನಾವೇ ಗೊಬ್ಬರ ಕೊಡಬೇಕು ಅಂತೇಳಿ. ಸೊ ಕೂಡಲೇ ಗೊಬ್ಬರ ಕೊಡಿಸಿದ್ರೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ. ನಾವೀಗಾಗಲೇ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರವನ್ನು ದೂರ್ತಾರೆ, ಲಜ್ಜೆಗೆಟ್ಟ ಈ ಕಾಂಗ್ರೆಸ್ ಸರ್ಕಾರ. ಹೇಳ್ತಾರೆ ಮುಖ್ಯಮಂತ್ರಿಗಳು, ಮಳೆ ಜಾಸ್ತಿಯಾಗಿ ರಾಜ್ಯದಲ್ಲಿ ಇವತ್ತು ಬಿತ್ತನೆ ಜಾಸ್ತಿ ಆಗಿದೆ, ಹಾಗಾಗಿ ರಸಗೊಬ್ಬರ ಬೇಡಿಕೆ ಜಾಸ್ತಿ ಆಗಿದೆ ಅಂತೇಳಿ ಈಗ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸತಕ್ಕಂತ ಕೆಲಸ ಮಾಡ್ತಿದ್ರಲ್ಲ ಸಿದ್ದರಾಮಯ್ಯನವರೇ. ಒಟ್ನಲ್ಲಿ ಗೊಬ್ಬರದ ಗುದ್ದಾಟ ದಿನೇ ದಿನೇ ಜೋರಾಗ್ತಿದ್ದು ರೈತರ ಸಮಸ್ಯೆಗೆ ಮುಕ್ತಿ ಸಿಗ್ತಿಲ್ಲ. ರಾಜ್ಯ ನಾಯಕರು ರಾಜಕೀಯ ಮಾಡುವುದರಲ್ಲೇ ಬ್ಯುಸಿಯಾಗಿದ್ದಾರೆ ಹೊರತು ರೈತರ ಸಮಸ್ಯೆ ಕೇಳ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಂಭಾಪುರಿ ಶ್ರೀಗಳು ನೀಡಿದ ಒಂದೇ ಒಂದು ಹೇಳಿಕೆ ಈಗ ಕಾರ್ಗಿಚ್ಚಿನಂತೆ ಧಗಧಗಿಸ್ತಾ ಇದೆ. ಶ್ರೀಗಳ ಹೇಳಿಕೆ ವಿರುದ್ಧ ಹತ್ತಾರು ಮಠಾಧೀಶರು ಸಿಡಿದಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಜಾತಿಗೆ ಒಂದೊಂದು ಮಠಗಳು ಕೂಡ ಗಾಜಿನ ಮನೆಯಲ್ಲಿ ಕೂತು ಇಲ್ವಾ ಅದನ್ನ ಸಾಬೀತು ಮಾಡಬೇಕು. ಕೂಡಲ ಸಂಗಮ ಪಂಚಮಸಾಲಿ ಪೀಠದಲ್ಲಿ ಗೆದ್ದಿರೋ ಅಸಮಾಧಾನದ ಕಾಡ್ಗಿಚ್ಚು ತಣ್ಣಗಾಯ್ತು. ಪೀಠಾಧ್ಯಕ್ಷರ ಬದಲಾವಣೆ ಫೈಟ್ ಕೂಡ ಒಂದು ಹಂತಕ್ಕೆ ಸೈಲೆಂಟ್ ಆಗಿದ್ದಾಯ್ತು. ಈಗ ರಂಭಾಪುರಿ ಶ್ರೀಗಳು ಕೊಟ್ಟ ಒಂದೇ ಒಂದು ಹೇಳಿಕೆ ಸ್ವಾಮೀಜಿಗಳ ಬಳಗವನ್ನೇ ಸಿಡಿದೇಳುವಂತೆ ಮಾಡಿದೆ. ಜಾತಿಗೊಂದು ಮಠಗಳು ಸೃಷ್ಟಿಯಾಗಿರೋದ್ರಿಂದ ಸಮಾಜ ಕಲುಷಿತವಾಗ್ತಿದೆ ಅಂತಿದ್ದಂತೆ ವಿವಿಧ ಮಠಗಳ ಸ್ವಾಮೀಜಿಗಳು ಕೆರಳಿ ಕೆಂಡವಾಗಿದ್ದಾರೆ. ಜುಲೈ 22ರಂದು ಭದ್ರಾವತಿಯಲ್ಲಿ ನಡೆದ ವೀರಶೈವ ಲಿಂಗಾಯತ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ವೀರ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಭಾಗಿಯಾಗಿದ್ದರು. ಈ ವೇಳೆ ಮಾತಾಡುವ ಭರದಲ್ಲಿ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜಾತಿಗೊಂದು ಮಠಗಳಿಂದ ಸಮಾಜ ಕಲುಷಿತವಾಗಿದೆ, ಇದರಿಂದ ಜನರ ಮೇಲೆ ದುಷ್ಪರಿಣಾಮ ಬೀರ್ತಿರೋದು ನೋವಿನ ಸಂಗತಿ ಅಂತ ಹೇಳಿದ್ರು. ಯಾವಾಗ ಇದು ವಿವಾದವಾಯ್ತೋ ನಾನು ಆ ರೀತಿ ಹೇಳಿಲ್ಲ ಅಂತ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ. ಜಾತಿಗೆ ಒಂದೊಂದು ಮಠಗಳು ಕೂಡ ಅಲ್ಲಲ್ಲಿ ನಿರ್ಮಾಣಗೊಂಡು ಇವತ್ತು ಹೆಚ್ಚು ಕಮ್ಮಿ ಧಾರ್ಮಿಕ ರಂಗ ಮೊದಲುಗೊಂಡು ಎಲ್ಲ ರಂಗಗಳು ಕಲುಷಿತಗೊಂಡಿರುವಂಥದ್ದು ಸತ್ಯವಾದಂಥ ವಿಚಾರ ಹೊರತು ಅದರಲ್ಲಿ ಸುಳ್ಳೇನಿಲ್ಲ. ವೀರಶೈವ ಲಿಂಗಾಯತ ಸಮುದಾಯದ ಜನತೆಗೆ ಹೇಳಿದಂಥ ವಿಚಾರಗಳೇ ಹೊರತು ಅನ್ಯ ಜಾತಿಯ ಬೇರೆ ಯಾವುದೇ ಮಠಾಧೀಶರನ್ನು ಕುರಿತು ಹೇಳಿದಂಥ ಮಾತುಗಳಲ್ಲ. ಮಳೆ ನಿಂತ್ರು ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ರಂಭಾಪುರಿ ಶ್ರೀಗಳ ಹೇಳಿಕೆ ವಿವಾದ ಮಾತ್ರ ತಣ್ಣಗಾಗಿಲ್ಲ. ದಾವಣಗೆರೆಯಲ್ಲಿ ಕಾಗಿನೆಲೆ ಪೀಠ, ಭೋವಿ ಪೀಠ, ಮಾದಾರ ಚೆನ್ನಯ್ಯ ಪೀಠ, ವಾಲ್ಮೀಕಿ ಪೀಠ, ಉಪ್ಪಾರ ಪೀಠ, ಯಾದವ ಪೀಠ, ಈಡಿಗ ಪೀಠ ಸೇರಿದಂತೆ 15ಕ್ಕೂ ಹೆಚ್ಚು ವಿವಿಧ ಹಿಂದೂ ದಲಿತ ಮಠಾಧೀಶರು ಸಭೆ ನಡೆಸಿ ರಂಭಾಪುರಿ ಶ್ರೀ ಹೇಳಿಕೆ ಖಂಡಿಸಿದ್ರು. ರಂಭಾಪುರಿ ಶ್ರೀಗಳು ಗಾಜಿನ ಮನೆಯಲ್ಲಿ ಕೂತು ಇನ್ನೊಂದು ಮನೆಗೆ ಕಲ್ಲೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಮಾಧ್ಯಮದ ಮೂಲಕ ನಾನು ಬಹಳ ಕಠೋರವಾಗಿ ಖಂಡಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಮಠಗಳಿಂದ ಕಲುಷಿತ ಅನ್ನುವಂತಹ ಮಾತನ್ನು ಹೇಳಿದರೆ ಸ್ವತಃ ಅವರೇ ಆ ಮಾತನ್ನು ವಾಪಸ್ ಪಡ್ಕೊಳ್ಬೇಕು, ಇಲ್ವಾ ಅದನ್ನು ಸಾಬೀತು ಮಾಡಬೇಕು. ಮಾನವ ಧರ್ಮಕ್ಕೆ ತದ್ವಿರುದ್ಧವಾಗಿರುವಂಥ ಒಂದು ಹೇಳಿಕೆಯನ್ನು ಪೂಜ್ಯರು ಕೊಟ್ಟಿರುವಂಥದ್ದು ನಮ್ಮೆಲ್ಲರ ಮನಸ್ಸಿಗೆ ತುಂಬ ನೋವಾಗಿದೆ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ಅವರು ಜಾತಿವಂತ ಮಠಗಳ ಬಗ್ಗೆ ಟೀಕೆ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಮತ್ತೊಮ್ಮೆ ಜಾತಿ ವ್ಯವಸ್ಥೆಯನ್ನು ಘೋಷಣೆ ಮಾಡುವಂಥ ಸಂದರ್ಭಕ್ಕೆ ಪೂರಕವಾಗಿರುವಂಥ ಈ ಮಾತು ಅಂಥೇಳಿ ನಮಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಮಾತನ್ನು ಅವರು ಹಿಂದೆ ಪಡ್ಕೊಂಡ್ರೆ ನಮಗೆ ತುಂಬ ಗೌರವ ಅವರ ಮೇಲೆ ಬರ್ತದೆ ಅನ್ನುವಂಥದ್ದು. ಒಟ್ನಲ್ಲಿ ರಂಭಾಪುರಿ ಸ್ವಾಮೀಜಿಯ ವಿವಾದಾತ್ಮಕ ಹೇಳಿಕೆ ದೊಡ್ಡ ವಿವಾದ ಸೃಷ್ಟಿಸಿದ್ದು ಎಲ್ಲಿಗೆ ಬಂದು ನಿಲ್ಲತ್ತೋ ಕಾದು ನೋಡಬೇಕು. ಸಂಜಯ್, ನ್ಯೂಸ್ 18 ದಾವಣಗೆರೆ.